ಸರ್ ಎಸ್ ಟಿ ಆರ್ ಆರ್ ಅಂತ ಹೇಳ್ತಿದ್ದೀರಲ್ಲ ಮಹೇಶ್ ಅವರೇ, ಮತ್ತು ತಮ್ಮ ಹೆಸರು ಗೊತ್ತಾಗಿಲ್ಲ. ಹಾಂ, ಏನು ಗಿರೀಶ್ ಅವರೇ, ಎಸ್ ಟಿ ಆರ್ ಅಂದರೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ. ಎಲ್ಲ ಒಂದು ಕಡೆ ನಿಮಗೆ ಇವತ್ತು ರೈತರಿಗೆ, ಈ ಭಾಗದ ರೈತರುಗಳಿಗೆ ಸುಮಾರು ದಾಬೋಸ್ಪೇಟೆಯಿಂದ ಬೆಂಗಳೂರು ಕಡೆ ಬರುತ್ತೆ ಅಂತ ಹೇಳ್ತಿದ್ದೀರಾ. ಇವತ್ತು ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತ ಕೂಗು ಇವತ್ತು ಎಲ್ಲ ಕಡೆ ಹೋಗ್ತಿದೆ. ಇದ್ರ ಬಗ್ಗೆ ನಿಮ್ಮಿಬ್ಬರು ಅಭಿಪ್ರಾಯ ಏನು? ಮಹೇಶ್ ಅವ್ರನ್ನ ಮಾತಾಡ್ತೀನಿ ಮೊದಲು. ಮಹೇಶ್ ಅವ್ರು ಹೇಳಿ. ನೋಡಿ, ಇದು 2021ರಲ್ಲಿ ಎಸ್ ಟಿ ಆರ್ ಆರ್ ರೋಡ್ ಅಂತ 4-1 ನೋಟಿಸ್ ಕೊಟ್ಟರು. ಅದು ಎಸ್ ಟಿ ಆರ್ ಆರ್ ರೋಡ್ ಅನ್ನೋದು ಡಾಬಸ್ಪೇಟೆಯಿಂದ ತಮಿಳ್ನಾಡುವರೆಗೂ ಹೋಗುತ್ತೆ. ಅದು ಯಾವ ಮಾರ್ಗದಲ್ಲಿ ಹೋಗುತ್ತೆ ಅಂದರೆ ಡಾಬಸ್ಪೇಟೆ, ಮಾಗಡಿ, ರಾಮನಗರ, ಕನಕಪುರ, ಆನೇಕಲ್, ಹರೋಳಿ ಮುಖಾಂತರ ಹೋಗುತ್ತೆ. ಒಂದು ಸುಮಾರು 5,000 ಕುಟುಂಬ ಬರ್ತದೆ. 2021ರಲ್ಲಿ 4-1 ನೋಟಿಸ್ ಕೊಟ್ಟರು. 2022ರಲ್ಲಿ 6-1 ನೋಟಿಸ್ ಕೊಟ್ಟರು. ಆ ನೋಟಿಸ್ ಕೊಟ್ಟಾದ್ಮೇಲೆ, ಫೈನಲ್ ನೋಟಿಸ್ ಕೊಟ್ಟಾದ್ಮೇಲೆ ಏನು ಮಾಡಿದ್ರು, ಆ ಟೈಮಲ್ಲಿ ಕೆಲವು ರೈತರುಗಳಿಗೆಲ್ಲ ಪಾಪ ಕಷ್ಟ ಇತ್ತು. ಮಕ್ಕಳನ್ನ ಸ್ಕೂಲ್ ಸೇರಿಸೋದು, ಮದುವೆ ಮುಂಚಿದ್ದು, ಇನ್ನೊಂದಕ್ಕೆಲ್ಲ ಕಷ್ಟ ಇತ್ತು. ಅವ್ರ ಜಮೀನುಗಳು ಮಾರಾಟ ಮಾಡಬೇಕು ಅಂತಿದ್ರು. ಆ ಟೈಮಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಿಂದ ಏನು ಬಂತು ನೋಟಿಸು, ಮಾರಾಟ ಮಾಡಬೇಡಿ ಅಂತ ನೋಟಿಸ್ ಬಂತು. ನಿಮಿಷ ಹೇಳ್ಬಿಡ್ತೀನಿ. ಅವಾಗ ಕಾಂಪನ್ಸೇಷನ್ ಬರುತ್ತಲ್ಲ ಅಂತ ರೈತರುಗಳು ಏನು ಮಾಡಿದ್ರು, ಕಾಯ್ತಾ ಇದ್ರು. ಅವಾಗ ಇಲ್ಲಿವರೆಗೂ 1 ರೂಪಾಯಿನೂ ಬಂದಿಲ್ಲ. ಅವ್ರ ಮನೆ ಪರಿಸ್ಥಿತಿ ಏನಾಗದೆ ಅಂದರೆ, ಇವಾಗ ಅವರು ಸಾಲ ಮಾಡಿ ಜಮೀನು ಮಾರಾಟ ಮಾಡ್ಕೋಬೇಕು, ಮನೇನು ಮಾರಾಟ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ನಾಯಕರುಗಳು ಮನೆಗೆ ಹೋದೋ ನಾವು, ಆದರೂ ನಮಗಿನ್ನೂ ಅದ್ರ ಬಗ್ಗೆ ಫಲ ಸಿಕ್ಕಿಲ್ಲ. ಇವತ್ತು ನಾಳೆ ಅಂತ ಹೇಳ್ಕೊಬರ್ತಾವ್ರೆ. ಇವತ್ತು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ. ಸರ್, ಓಕೆ ಇರಲಿ ಸರ್. ಇವತ್ತು ಈ ವಿಚಾರವಾಗಿ ಎಸ್ ಟಿ ಆರ್ ಆರ್ ಬಗ್ಗೆ ಪರ ಇದೆಯಾ, ವಿರೋಧ ಇದೆ? ನಿಮ್ಮ ಅಭಿಪ್ರಾಯ ಹೇಳಿ. ವಿರೋಧ. ಮಹೇಶ್ ಅವರೇ, ಯಾಕೆ ವಿರೋಧ ಇದೆ? ಅವರು ವಿರೋಧ ಅಂತ ಹೇಳ್ತಿಲ್ಲ, ಎಸ್ ಟಿ ಆರ್ ಬಗ್ಗೆ ಪರ ಇದೆ, ಬೇಕು ನಮಗೆ ಕಾಂಪನ್ಸೇಷನ್. ವಿರೋಧ ಏನಕ್ಕೆ ಅಂತಂದ್ರೆ, ಅವರು ನಾಯಕರುಗಳು ನಮ್ಗೆ ಇದು ಮಾಡ್ತಾ ಇದ್ದಾರೆ. ನೀವು ಯಾವುದೇ ರಾಜಕೀಯ ನಾಯಕರ ಹತ್ರ ಹೋಗಿಲ್ವಾ ಸರ್? ಎಲ್ಲರನ್ನೂ ಭೇಟಿ ಮಾಡಿದೀವಿ. ಯಾರನ್ನ ಮೀಟ್ ಮಾಡಿದ್ದೀರಾ? ಕುಮಾರಣ್ಣವ್ರು ಭೇಟಿ ಮಾಡಿದೀವಿ, ದೇವೇಗೌಡರನ್ನು ಮೀಟ್ ಮಾಡಿದೀವಿ, ನಿರ್ಮಲಾ ಸೀತಾರಾಮನ್ ಮೀಟ್ ಮಾಡಿದೀವಿ, ಡಾಕ್ಟರ್ ಮಂಜುನಾಥ್ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿದ್ದೀರಾ? ಮುಖ್ಯಮಂತ್ರಿಯವ್ರನ್ನೂ ಭೇಟಿ ಮಾಡಿದೀವಿ, ಎಲ್ಲರನ್ನೂ ಮೀಟ್ ಮಾಡಿದ್ವಿ. ಮತ್ತೆ ಹೆದ್ದಾರಿ ಸಚಿವರಾದಂತ ಮಾಡ್ತೀವಿ ಅಷ್ಟೇ. ನಿಖಿಲ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಕರ್ಕೊಂಡೋಗ್ತೀನಿ, ಎಲ್ಲರನ್ನೂ ಗಡ್ಕರಿ ಹತ್ರನೇ ಭೇಟಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಇವಾಗ ಎಲ್ಲಿ ಬಂದು ನಿಂತಿದೆ ಎಸ್ ಟಿ ಆರ್ ಆರ್? ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು, ಮತ್ತು ಇವಾಗ ಯಾವ ರೀತಿ ಮೂಮೆಂಟ್ಸ್ ಆಗ್ತಿದೆ ಅದ್ರ ಬಗ್ಗೆ ಹೇಳಿ. ಮೂಮೆಂಟ್ಸ್ ಏನು ಕಾಣಿಸ್ತಾರ ಸರ್? ಎಲ್ಲ ಮಾಡ್ತೀವಿ ಇದಕ್ಕೆ ಏನು ನೇರವಾಗಿ ಹೊಣೆ ಮಹೇಶ್ ಅವರೇ? ಇದಕ್ಕೆ ಹೊಣೆ ಎಲ್ಲರೂ ಏನು ಹೇಳ್ತಾವ್ರೆ ಅಂದರೆ, ಪ್ರಧಾನಿ ಮಂತ್ರಿ ಟೇಬಲ್ ಮೇಲಿದೆ, ಮೋದಿಯವ್ರ ಟೇಬಲ್ ಮೇಲಿದೆ ಅಂತ ಹೇಳ್ತಾರೆ. ಬಟ್ ನೋಡಿ, ಉತ್ತರ ಭಾರತ ಯಾವ ಬೆಳಗ್ಗೆ ಇದ್ದರೂ ಎಲ್ಲ ರೋಡ್ಗಳು ಅದು ಇದು ಆಗ್ತಾ ಅಂತ ಬರ್ತದೆ. ನಮ್ಮ ರೋಡ್ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದವ್ರು ಯಾರು ಟ್ಯಾಕ್ಸ್ ಕಟ್ತಾ ಇಲ್ವಾ? ಮೋದಿಯವ್ರಿಗೆ ಯಾಕೆ ನಮ್ಮ ಕರ್ನಾಟಕದ ಬಗ್ಗೆ ಮಲ್ತಾಯಿ ಧೋರಣೆ ಮಾಡ್ತಿದ್ದಾರೆ? ಅದಕ್ಕೆ ನಮ್ಗೆ ಉತ್ತರ ಬೇಕು. ಯಾಕಂದ್ರೆ ಮಾಡ್ತೀನಿ ಎಲ್ಲೋ ಅವರೆಲ್ಲೋ ಆರಾಮಾಗಿ AC ಇದ್ರಲ್ಲಿ ಇರ್ತಾರೆ ಪ್ರತಿಯೊಬ್ಬ ನಾಯಕರು. ಇವತ್ತು ರೈತನ ಕಷ್ಟ ಗೊತ್ತಾ ಅವ್ರಿಗೆ? ಮಹೇಶ್ ಅವರೇ, ಹಾಗೆ ಈ ಭಾಗದ MP ಆದಂಥ CM ಮಂಜುನಾಥ್ ಅವರು ಒಂದು ಬಾರಿ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದರು, ನಾನು ನಿತಿನ್ ಗಡ್ಕರಿ ಹತ್ರ ಮಾತಾಡಿದ್ದೀನಿ ಆಗುತ್ತೆ ಅಂತ. ಯಾಕೆ ಅವರು ಇದು ಮಲ್ತಾಯಿ ಧೋರಣೆಯನ್ನು ಅನುಭವಿಸ್ತಿದ್ದಾರೆ ಸರ್? ನೀವು ಹೇಳಿ. ಸರ್, 2 ವರ್ಷದಿಂದ ಅದನ್ನೇ ಹೇಳ್ತಾವ್ರೆ. ನಮಗೆ ಮಾತಾಡಿದ್ದೀನಿ. ಎಲ್ಲರೂ ಕೇಳಿದ್ರು ಅದೇ, ಕುಮಾರಣ್ಣನೂ ಅದನ್ನೇ ಹೇಳ್ತಾರೆ, ಮಂಜುನಾಥ್ ಸರ್ ಅದನ್ನೇ ಹೇಳ್ತಾರೆ. ಯಾರು ಕೇಳಿದ್ರು ನಾವು ಮಾತಾಡಿದ್ದೀವಿ ಅಂತಾರೆ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತನಾ? ನಮ್ಮಲ್ಲಿ ಒಗ್ಗಟ್ಟಿದೆ. ಮೊನ್ನೆಲ್ಲ ಪ್ರೆಸ್ ಮೀಟ್ ಮಾಡಿದ್ದೀವಿ ನಾವು. ಯಾರ ಜೊತೆ ಸೇರ್ಕೊಂಡು ಪ್ರೆಸ್ ಮೀಟಿಂಗ್ ಮಾಡಿದ್ದೀರಾ ಸರ್? ನಾವು ಅಲ್ಲಿ ತುಗಣಿ ಗೇಟ್ ಹತ್ರ ರೈತ ಮುಖಂಡರನ್ನೆಲ್ಲ ಕರ್ಕೊಂಡಿದ್ದೀರಾ? ಎಲ್ಲರ ಅಧ್ಯಕ್ಷತೆಯಲ್ಲಿ ಶ್ರೀಧರಣ್ಣವ್ರು ಬಿಡದಿ ಅವ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ಮಾಡಿದ್ದೀವಿ. ಅದು ಎಲ್ಲ ಅವ್ರಿಗೆ ಮನವಿ ಎಲ್ಲ ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಎಸ್ ಟಿ ಆರ್ ಆರ್ ಮೂವ್ ಆಗುತ್ತಾ, ಇಲ್ಲಾಂದ್ರೆ ಇಲ್ಲೇ ಪೆಂಡಿಂಗಲ್ಲಿ ನಿಲ್ಲುತ್ತಾ? ಇದ್ರ ಬಗ್ಗೆ ಅಭಿಪ್ರಾಯ ಹೇಳಿ ಮಹೇಶ್ ಅವರು. ನೋಡಿ, ರೈತರುಗಳನ್ನ ನಾನು ಹೇಳ್ತಾ ಇದ್ದೀನಿ, ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ರೈತರು ವಿರುದ್ಧವಾಗಿ ನಿಂತರೆ ಏನಾಗುತ್ತೆ ಕ್ರಾಂತಿ ಅಂತ. ಸುಮಾರು 5,000 ಕುಟುಂಬ ಹೋಗ್ತಾ ಇದೆ, ಜಮೀನು ಹೋಗ್ತಾ ಇದೆ. ರೈತರುಗಳು ನಿಜವಾಗ್ಲೂ ಅವ್ರ ತಾಳ್ಮೆ ಗೆಟ್ರೆ ಉಗ್ರವಾದ ಹೋರಾಟ ನಡೆಸ್ತಾರೆ. ಅವರು ಇದಕ್ಕೋಸ್ಕರ ತಮ್ಮ ಪ್ರಾಣಾರ್ಪಣೆ ಮಾಡೋಕ್ಕೂ ಸಿದ್ಧ. ಅಷ್ಟು ರೋಸೋಗ್ಬಿಟ್ಟಿದ್ದಾರೆ ರೈತರುಗಳು. ಇವತ್ತು ಅವ್ರ ಪರಿಸ್ಥಿತಿ ಹಂಗಾಗದೆ. ರಾಜಕೀಯ ನಾಯಕರುಗಳಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಣ್ಣಿಲ್ಲ ಇದು ವಿಚಾರ. ಇದು ಎಸ್ ಟಿ ಆರ್ ಆರ್ ಕೆಲವು ರೈತರಿಗೆ ಬೇಡವಾಗಿದೆ, ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ, ಅದೇನಕ್ಕೆ ಬೇಡವಾಗಿದೆ ಅಂತ ಅಂದರೆ, ಇವತ್ತು ಇವ್ರು ನೊಂದಿಸಿ ಎಸ್ ಟಿ ಆರ್ ಆರ್ ಬೇಡ ಅನ್ನೋ ಮಟ್ಟಕ್ಕೆ ರೈತರು ಬಂದ್ಬಿಟ್ಟಿದ್ದಾರೆ. ಒಂದು ಮಾಡಿ, ಇಲ್ಲಾಂದ್ರೆ ವಿಡ್ಡಾ ಮಾಡಿಬಿಡಿ. ಇದರಿಂದ ರೈತರುಗಳಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತೊಂದರೆ ಕೊಡಬೇಡಿ. ನಾಳೆ ದಿನ ನೀವು ಇದಕ್ಕೆಲ್ಲ ರೈತರು ಉತ್ತರ ಕೊಟ್ಟೇ ಕೊಡ್ತಾರೆ. ಇವತ್ತು ನೀವು ಆರಾಮಾಗಿ ಕೂತ್ಕೊಂಡು ಎಲ್ಲೋ ಒಂದು AC ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ನೀವು ಅದು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಬೋದು. ನಾಳೆ ನಿಜವಾಗ್ಲೂ ಉತ್ತರ ಕೊಡಬೇಕಾಗ್ತದೆ. ಇವತ್ತಲ್ಲ ನಾಳೆ ಬಂದೇ ಬರ್ತೀರ ಅವ್ರ ಹತ್ರ, ಅದನ್ನು ಮರಿಬೇಡಿ ನೀವು. ಸರ್, ಎಸ್ ಟಿ ಆರ್ ಆರ್ ಹೀಗೆ ಪರ ಇದೆ, ನೀರು ವಿರೋಧ ಇದೆ, ಹೀಗೆ ಮುಂದುವರೆದ್ರೆ ನೀವು ಯಾವ ರೀತಿ ಹೋರಾಟ ನೆಕ್ಸ್ಟ್ ತಗೋತೀರಾ? DC ಆಫೀಸ್ ಹತ್ರ ದೊಡ್ಡ ಮಟ್ಟದಲ್ಲಿ ಯಾವ ರಾಮನಗರ DC ಆಫೀಸ್ ಹತ್ರ 2,000 ಜನ ರೈತರು
2,000 ಜನ ರೈತರು ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅನ್ಕೊಂಡಿದ್ದೀವಿ. ಇದು STR ಆಗುತ್ತೆ ಅಂತ ಭರವಸೆ ಇದೆಯಾ ಮಹೇಶ್ ಅವರೇ? ಆಗಲ್ಲ ಅಂತೀರಾ? ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ಗೆ ಉತ್ತರ ಬೇಕು. ಈಗ ರೈತರು ಕಷ್ಟಪಟ್ಟಿರೋದಕ್ಕೆಲ್ಲ ಹೊಣೆ ಯಾರು? ಇವತ್ತು ಮನೆ ಮಠ ಎಲ್ಲ ಮಾರ್ಕೊಳ್ಳೋ ಸ್ಟೇಜ್ ಬಂದವರಲ್ಲ, ಅದು ಕಂಪನ್ಸೇಷನ್ ನಂಬ್ಕೊಂಡು ಸಾಲ ಮಾಡಿದಕ್ಕೆಲ್ಲ ಯಾರು ಕೊಡ್ತಾರೆ ಉತ್ತರ? ಇದು STR ಈ ಮುಂದುವರಿತು ಒಳ್ಳೇದಾ? ಇದು ಫುಲ್ ಸ್ಟಾಪ್ ಆಗಲ್ಲ ಅಂತ ಮುಂದುವರಿಬೇಕು ಅಂತಾನೆ ನಾವು ಕೇಳ್ತಾ ಇದ್ದೀವಿ, ಮಾಡ್ತಾ ಇಲ್ಲ. ಇದಕ್ಕೆಲ್ಲ ನಿಮ್ಗೆ ಆಲ್ರೆಡಿ ಹಣ ಬಂದಿದೆಯಾ, ಬರಲಿಲ್ವಾ? ಒಂದು 1% 0.5% ಜನ ತಗೊಂಡಿದ್ದಾರೆ. ಎಷ್ಟು ಭಾಗದ ರೈತರುಗಳಿಗೆ ಇದು ಬೇಕು, ಎಷ್ಟು ಭಾಗದ ರೈತರಿಗೆ ಬೇಡ? ಇದು ಎಲ್ಲರಿಗೂ ಬೇಕು, ಎಲ್ರಿಗೂ ಬೇಕು. ಎಷ್ಟು ಪರ್ಸೆಂಟೇಜು? ಎಲ್ಲ ರೈತರಿಗೂ ಬೇಕು ಸರ್, ಯಾರು ಬೇಡ ಅಂತ ಕೊಡ್ತಾ ಇಲ್ಲ. ಎಲ್ಲ ಪರವಾಗಿದೆ, ಎಲ್ಲ ಪರವಾಗಿದೆ, ಕೊಡ್ತಾ ಇಲ್ಲ ಇವರು. ಓಕೆ, ಒಳ್ಳೇದಾಗಲಿ ಮಹೇಶ್ ಅವರೇ. ಮತ್ತು ಹಾಗೆ ನಿಮ್ಮ ಹೆಸರು? ಗಿರೀಶ್. ಗಿರೀಶ್ ಅವರೇ, ಧನ್ಯವಾದಗಳು.